ಖಾಸಗಿ ಫೈನಾನ್ಸ್ ಈಕ್ವಿಟಾಸ್ ಸಿಬ್ಬಂದಿ ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಸಿಬ್ಬಂದಿ ಕ್ರೌರ್ಯವನ್ನ ತೋರಿಸಿರುವಂತದ್ದು. ಫೈನಾನ್ಸ್ ಸಿಬ್ಬಂದಿಯಿಂದ ಸಾಲಗಾರನ ಮನೆಯನ್ನ ಸೀಸ್ ಮಾಡಲಾಗಿದೆ. ಊಟ ಇಲ್ಲದೆ ಮನೆ ಮುಂದೆ ಕಾಲ ಕಳೆದಿದೆ ಕುಟುಂಬ. ಫೈನಾನ್ಸ್ ಸಿಬ್ಬಂದಿಯಿಂದ ಸಾಲಗಾರನ ಮನೆಯನ್ನ ಸೀಸ್ ಮಾಡಿರುವಂಥದ್ದು. ಈಕ್ವಿಟಾಸ್ ಸಿಬ್ಬಂದಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಸ್ಮಾಲ್ ಫೈನಾನ್ಸ್ ಸಿಬ್ಬಂದಿ ಊಟ ಇಲ್ಲದೆ ಮನೆ ಮುಂದೆ ಕಾಲ ಕಳೆದಿದೆ ಇಡೀ ಕುಟುಂಬ. ಬಾಣಂತಿ ಬೇರೆ ಬೇಡ್ಕೊಂಡ್ರು ಕೂಡ ಕರಗಲೇ ಇಲ್ಲ ಫೈನಾನ್ಸ್ ಸಿಬ್ಬಂದಿ. ತಂದೆ ಹಾರ್ಟ್ ಸರ್ಜರಿಗೆ 20 ಲಕ್ಷ ಸಾಲವನ್ನ ಪಡೆದಿರ್ತಾರೆ ಹನುಮಂತ. ಕಳೆದ ವರ್ಷ ತಂದೆ ಶ್ರೀಕಾಂತ್ ಪಾಟೀಲ್ ಸಾವನ್ನಪ್ಪಿದ್ದಾರೆ. ಆರೋಗ್ಯ ಸಮಸ್ಯೆಯಾಗಿ 7 ತಿಂಗಳಿಂದ ಹಣವನ್ನ ಕಟ್ಟಿರಲಿಲ್ಲ. ಬಾಕಿ ಹಣ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹನುಮಂತ ಪಾಟೀಲ್ ಮನೆಯನ್ನ ಸೀಸ್ ಮಾಡಿದ್ದಾರೆ. ಕಾಲಾವಕಾಶ ಕೋರಿದ್ರೂ ಕೂಡ ಮನೆಯನ್ನ ಸೀಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾ ಇದ್ದಾರೆ. ಈ ಕಡೆ ಸಮಯಾವಕಾಶ ಕೊಡಿಸುವಂತೆ ಕ್ಯಾಮ್ರಾ ಮುಂದೆ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ನವರೇ, ನಿಮಗೆ ಮಾನವೀಯತೆ ಇಲ್ವಾ? ನಿಮ್ಮ ರೂಲ್ ಬುಕ್ನಲ್ಲಿ ಹೀಗೆ ಮಾಡಿ ಅಂತ ಇದೆಯಾ? ಸಾಲ ಪಾವತಿ ಮಾಡಲಾಗದ ಗ್ರಾಹಕರ ಮೇಲೆ ದೌರ್ಜನ್ಯ ತೋರೋದು ಎಷ್ಟು ಸರಿ? ಸೊ ನೋಡ್ತಾ ಇರ್ಬೋದು, ಇಡೀ ಕುಟುಂಬ ಬೇದಿಗೆ ಬಂದು ನಿಂತಿದೆ. ಒಂದ್ ಗಂಟೆಗೆ ಬಂದ್ರಿ, ಬಾಗ್ಲ ಅವ್ರ ಕೀಲಿ ಹಾಕಿ ಹೋಗ್ಯಾರ. ಎಲ್ಲಿ ಹೋಗ್ಬೇಕ್ರಿ? ಎಲ್ಲ ಸಣ್ಣ ಸಣ್ಣ ಹುಡುಗರ್ದವ್ರ ನಾವ್ ಎಲ್ಲಿ ಹೋಗ್ಬೇಕ್ರಿ? ಬ್ಯಾಂಕಿನವ್ರು ಕೀಲಿ ಹಾಕಿ ಹೋಗ್ಯಾರ. ಯಾರ್ಯಾರು ಬಂದಾಕ್ಯಾರ್ರಿ? ಪೊಲೀಸರಿ, ಬ್ಯಾಂಕಿನವ್ರಿ, ಮತ್ತ ಕೋರ್ಟ್ನವ್ರಿ, ವಕೀಲ್ರಿ ಎಲ್ಲಾರು ಬಂದ್ರಿ. ಬ್ಯಾಂಕಿನವ್ರಿ ಕೀಲಿ ಹಾಕಿ ಹೋಗ್ಯಾರ. ಮಧ್ಯಾಹ್ನ ಬಿಸಿಲಾರಿ ನಾವ್ ತುಂಬ್ತೀವಿ ಅಂದ್ರ ಅವ್ರೇನ್ ಕೇಳಿದಿಲ್ರಿ. ನಮ್ಮ ಮನ್ಯಾಗ ಸಣ್ಣ ಸಣ್ಣ ಒಂದ್ 15 ಹುಡುಗರ್ದಾವ್ರಿ. ಆ ಹುಡುಗರು ತಗೊಂಡ್ ಇಂತ ತಂಡಿದಿಂದ ನಾವ್ ಎಲ್ಲಿ ಹೋಗ್ಬೇಕ್ರಿ? ಅವ್ರು ನಮ್ಗ್ ನ್ಯಾಯ ಕೊಡ್ಸ್ಲಿಕ್ಕ ಇಡೀ 15 ಹುಡುಗರ್ರಿ ನಾವ್ ಸಾಯ್ತೀವ್ರಿ. ಅನಾರ ತಗೊಂಡ್ರಿ. ನಮಗ್ ಎಲ್ಲಿ ಹೋಗ್ಬೇಕ್ರಿ? ನಮಗ್ ಕುಂಡ್ರಾಕ ನಿಂದ್ರಾಕ ಎಲ್ಲಿ ಮನಿ ಬಿಟ್ರ ಎಲ್ಲಿ ಜಾಗನೇ ಇಲ್ರಿ. ಸಣ್ಣ ಸಣ್ಣ ಕೂಸ್ಗಳದಾವ್ರಿ. ಈಗ ಅಳಾತಾವ್ರಿ. ಹಸದ್ರ ನಾವ್ ಹೆಂಗ್ ಮಾಡುದ್ರಿ ಹೇಳ್ರಿ? ನೋಡ್ರಿ, ಬ್ಯಾಂಕಿನವ್ರ ಮಂದಿ ಹಿಂಗ ಹೋಗ್ಯಾರಿ. ನಿಮ್ಮ ಯಜಮಾನ್ರಲ್ಲಿ ಯಾರ್ರಿ? ಅವ್ರು ಗದಗಕ್ಕೆ ಹೋಗ್ಯಾರಿ. ಅವ್ರಿಗೆ ವಿಷಯ ಗೊತ್ತೈತ್ರಿ? ಇದು ಅವ್ರಿಗೆ ಗೊತ್ತೈತ್ರಿ. ಹೇಳಿದ್ರಿ ಫೋನ್ ಹಚ್ಚಿ ಹಿಂಗ್ ಬಂದಿರತ್ತಂದ್ರಿ. ಅವ್ರೇನ 5 ಗಂಟೆಗೆಲ್ಲ ಬರ್ನತ್ ಹೇಳಿ ಹೋಗ್ಯಾರ. ಸಣ್ಣ ಸಣ್ಣ ಕೂಸ್ಗಳದಾವ್ರಿ. ಅವ್ರು ಬರುತ್ತಾನ ನಾವ್ ಹಿಂಗ್ ಕೂತಿದ್ರಿ. ಹುಡುಗರ್ರಿ ಈಗ ಸಾಲಿಂದ 5 ಗಂಟೆಗೆ ಬಂದ್ರಿ. ಅಳಾತಾವ್ರ ಹುಡುಗರು ಒಂದ್ಸವನರಿ ಹಸದ್ರಿ. ನೀವು ಇದ್ರ ಬಗ್ಗೆ ಒಳಗಿಂದ ಏನು ಹುಡುಗರು ಅಳಾಂತ್ರಿ ನಾವ್ ಏನೇನು ಒಳಗಿಂದ ತಕೊಂದಿಲ್ರಿ ನಾವ್ರಿ. ಈಗ್ರಿ ನಮ್ ಡಿಲಿವರಿ ಆಗ್ರಿ. ಈಗ 3 ತಿಂಗಳಾತ್ರಿ. ಹಾಕಿದ್ರಿ ಈಗ 5 ತಿಂಗಳಾತ್ರಿ ನಮ್ ತಂಗಿದಾಗ್ರಿ. ಮತ್ತೆಲ್ಲಾ ಹುಡುಗರ್ರಿ ಹಿಂಗ ಅಳಾತಾವ್ರಿ. ತಂಡಿ ದಿವಸ ಐತ್ರಿ ಇದ್ರಿ. ಅಳಾತಾವ್ರಿ. ಬರ್ರಿ ಮಧ್ಯಾಹ್ನ ಹಿಡಿದ್ರಿ ಅಳಾತಾವ್ರಿ. ಕಂಪ್ಲೇಂಟ್ ಅದ ಏನ್ ಮಾಡಿರಿ? ನಾವ್ ಏನು ಮಾಡಿಲ್ರಿ ಏನಾರಿ. ಸಣ್ಣ ಸಣ್ಣ ಹುಡುಗರ್ದಾವ್ರಿ. 1 ಗಂಟೆಗೆ ಬಂದ್ರಿ, ಬಾಗ್ಲ ಅವ್ರ ಕೀಲಿ ಹಾಕಿ ಹೋಗ್ಯಾರಿ. ಎಲ್ಲಿ ಹೋಗ್ಬೇಕ್ರಿ? ಎಲ್ಲ ಸಣ್ಣ ಸಣ್ಣ ಹುಡುಗರ್ದಾವ್ರ ನಾವ್ ಎಲ್ಲಿ ಹೋಗ್ಬೇಕ್ರಿ? ಬ್ಯಾಂಕಿನವ್ರು ಕೀಲಿ ಹಾಕಿ ಹೋಗ್ಯಾರ. ಯಾರ್ಯಾರು ಬಂದಾಕ್ಯಾರ್ರಿ? ಪೊಲೀಸರಿ, ಬ್ಯಾಂಕಿನವ್ರಿ, ಮತ್ತ ಕೋರ್ಟ್ನವ್ರಿ, ವಕೀಲ್ರಿ ಎಲ್ಲಾರು ಬಂದ್ರಿ. ಬ್ಯಾಂಕಿನವ್ರು ಕೀಲಿ ಹಾಕಿ ಹೋಗ್ಯಾರ. ಮಧ್ಯಾಹ್ನ ಬಿಸಿಲಾರಿ ನಾವ್ ತುಂಬ್ತೀವಿ ಅಂದ್ರ ಅವ್ರೇನ್ ಕೇಳಿದಿಲ್ರಿ. ನಮ್ಮ ಮನ್ಯಾಗ ಸಣ್ಣ ಸಣ್ಣ ಒಂದ್ 15 ಹುಡುಗರ್ದಾವ್ರಿ. ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ನಿಜಕ್ಕೂ ಮಾನವೀಯತೆ ಇಲ್ವಾ ಇವ್ರುಗಳಿಗೆ? ಫೈನಾನ್ಸ್ನವರು ಹೌದು ಸಾಲವನ್ನ ಕೊಡೋಕಿನ ಮೊದಲು ಎಲ್ಲವನ್ನೂ ಕೂಡ ಒಂದು ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿರ್ತಾರಲ್ವಾ? ಅಗ್ರಿಮೆಂಟ್ ಅಲ್ಲಿ ಏನಾದರೂ ಈ ರೀತಿ ಬರ್ಸ್ಕೊಂಡಿದ್ದಾರಾ? ಹೊರಗಡೆ ಕೂರಿಸ್ತೀವಿ, ಪಾಪ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ, ಸ್ವಲ್ಪ ಮಾನವೀಯತೆಯಿಂದ ಬಿಹೇವ್ ಮಾಡಬೇಕಲ್ವಾ? ಸೊ ಏನು ಹೇಳ್ತಾರೆ ಅವರು? ಮತ್ತೆ ಸಾಲವನ್ನ ಕೊಡೋಕಿನ ಮೊದಲು ಅವ್ರಿಗೆ ತೀರಿಸುವಂತಹ ಅರ್ಹತೆ ಇದೆಯಾ, ಅರ್ಹರಾಗಿರ್ತಾರಾ ಅಂತ ತಿಳ್ಕೊಂಡು ಕೊಡಬೇಕು. ಆ ಮನೆ ಆಗಿರ್ಬೋದು, ಜಮೀನು ಆಗಿರ್ಬೋದು, ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಎಲ್ಲ ಬಿಟ್ಟುಬಿಟ್ಟು ಸಾಲ ಕೇಳಿದ ತಕ್ಷಣ ಕೊಟ್ಬಿಟ್ಟು ಇವಾಗ ಅವ್ರು ವಾಪಸ್ ಮಾಡೋಕ್ಕಾಗ್ಲಿಲ್ಲ ಅನ್ನೋ ಸಂದರ್ಭದಲ್ಲಿ ಈ ರೀತಿಯಾಗಿ ಅಮಾನವೀಯತೆಯಿಂದ ನಡ್ಕೊಳ್ಳೋದು ಎಷ್ಟು ಸರಿ ಅಂತ ಅಪ್ಡೇಟ್ಸ್ ಕೊಡೋದಾದ್ರೆ ಪ್ರಶಾಂತ್. ಖಂಡಿತ ರೋಜಾ, ಏನಂತಂದ್ರೆ ಫೈನಾನ್ಸ್ ಸಂಸ್ಥೆಯಿಂದ ಮನೆ ಸೀಸ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ 3 ತಿಂಗಳ ಹಸುಗೂಸು ಸಮೇತ 5 ಜನರು ಕುಟುಂಬ ಬೀದಿಗೆ ಬಿದ್ದಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ
ರಾಯಬಾಗ ತಾಲೂಕಿನ ಆಲಕ್ನೂರು ಗ್ರಾಮದಲ್ಲಿ ನಡೆದಿರುವಂತದ್ದು. ಖಾಸಗಿ ಫೈನಾನ್ಸ್ ಸಂಸ್ಥೆಯಿಂದ ಮನೆಯನ್ನ ಸಹ ಇಲ್ಲಿ ಸೀಸ್ ಮಾಡಲಾಗಿರುವಂತದ್ದು. ಕೊರೆಯುವ ಚಳಿಯ ಮಧ್ಯೆ ಇಡೀ ರಾತ್ರಿ ಮನೆಯ ಹೊರಗೆ ಕುಳಿತು ಇಲ್ಲಿ ಕಾಲವನ್ನು ಕಳೆಯುವಂತಹ ಪರಿಸ್ಥಿತಿ ಇದೀಗ ಕುಟುಂಬಸ್ಥರಿಗೂ ಸಹ ಇಲ್ಲಿ ಬಂದು ಒದಗಿರುವಂತದ್ದು. ಮನೆಯ ಒಳಗೆ ಬಟ್ಟೆ ಮತ್ತು ಹಾಸಿಗೆ ಸೇರುವಂತೆ ಅಡಿಗೆ ಸಾಮಗ್ರಿ ಇದ್ರೂ ಸಹ ಅವುಗಳನ್ನ ತೆಗೆದುಕೊಳ್ಳಲು ಸಹ ಇಲ್ಲಿ ಖಾಸಗಿ ಫೈನಾನ್ಸ್ ಸಂಸ್ಥೆಯವರು ಸಹ ಇಲ್ಲಿ ಅವಕಾಶ ನೀಡಿಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು. 3 ತಿಂಗಳ ಬಾಣತಿ ಶ್ರೀದೇವಿ ಪಾಟೀಲ್ ಎಷ್ಟೇ ಫೈನಾನ್ಸ್ ಸಿಬ್ಬಂದಿಗಳಿಗೆ ಬೇಡಿಕೊಂಡ್ರು ಸಹ ಸಿಬ್ಬಂದಿಗಳು ಏನಂತಂದ್ರೆ ಬಾಣತಿಯ ಮನವಿಗೆ ಇಲ್ಲಿ ಸ್ಪಂದನೆ ಮಾಡದೆ ತಮ್ಮ ಅಟ್ಟಹಾಸವನ್ನು ಸಹ ಇಲ್ಲಿ ಮೆರೆದಿದ್ದಾರೆ ಅಂತ ಹೇಳ್ಬೋದು. 3 ತಿಂಗಳ ಹಸುಗೂಸಿದೆ, ನಮಗೂ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಹೇಳಿದ್ರು ಸಹ ಇಲ್ಲಿ ಕಾಲಾವಕಾಶ ನೀಡದೆ ಮನೆಯನ್ನ ಸಹ ಸೀಸ್ ಮಾಡಿರುವಂತದ್ದು. ಇನ್ನು ಈ ಸಾಲವನ್ನ ಯಾಕೆ ಅಂತಂದ್ರೆ ಇಲ್ಲಿ ಹನುಮಂತ್ ಪಾಟೀಲ್ ಏನಿದ್ದಾರೆ ಅವರ ತಂದೆ ಶ್ರೀಕಾಂತ್ ಪಾಟೀಲ್ ಅವರು ಹೃದಯ ಚಿಕಿತ್ಸೆಗಾಗಿ ಮನೆಯನ್ನ ಅಡಿಬಿಟ್ಟು ಸುಮಾರು 20 ಲಕ್ಷ ರೂಪಾಯಿ ಖಾಸಗಿ ಫೈನಾನ್ಸ್ ನಿಂದ ಸಾಲವನ್ನ ತೆಗೆದುಕೊಳ್ಳುವಂತದ್ದು. ಕಳೆದ ವರ್ಷ ತಂದೆ ಏನಾಗಿರುವಂತದ್ದು ಶ್ರೀಕಾಂತ್ ಪಾಟೀಲ್ ಅವರು ಸಹ ಇಲ್ಲಿ ನಿಧನರಾಗಿದ್ದರು. ಇದಾದ ಮೇಲೆ ಏನಂತಂದ್ರೆ ಸಾಲವನ್ನು ಪಡೆದಿರುವಂತಹ ಹನುಮಂತಗೂ ಸಹ ಕಳೆದ 7 ತಿಂಗಳಿನಿಂದ ಆರೋಗ್ಯದಿಂದ ಆರೋಗ್ಯ ಸಮಸ್ಯೆ ಸಹ ಇತ್ತು. ಇದರಿಂದಾಗಿ ಸುಮಾರು 3-4 ಕಂತುಗಳನ್ನ ಇಲ್ಲಿ ಹಣವನ್ನ ಕಟ್ಟಲಾಗಿರಲಿಲ್ಲ. ಹೀಗಾಗಿ ಏಕಾಏಕಿ ಏನು ಖಾಸಗಿ ಫೈನಾನ್ಸ್ ಸಿಬ್ಬಂದಿಗಳು ಬಂದು ಮನೆಯನ್ನ ಸೀಸ್ ಮಾಡೋದ್ರಿಂದ 5 ಜನ ಬೀದಿಗೆ ಸಹ ಬಿದ್ದಿರುವಂತದ್ದು. ಈ ಒಂದು ಘಟನೆ ಹಾವೇರಿ ಪೊಲೀಸ್ ಠಾಣೆ ಸಹ ಸಂಭವಿಸಿರುವಂತದ್ದು. ಏನಂತಂದ್ರೆ ಇಲ್ಲಿ ಅವರಿಗೆ ಸೂಚನೆಗಳನ್ನು ಸಹ ನೀಡಬೇಕಾಗುತ್ತೆ. ಫೈನಾನ್ಸ್ ಸಾಲ ನೀಡುವಂತ ಸಂದರ್ಭದಲ್ಲಿ ಅವರಿಗೆ ಹಣವನ್ನು ಕಟ್ಟುವಂತ ಕೆಪಾಸಿಟಿ ಇದೆ. ಹೀಗೆ ವಿವಿಧ ಆಯಾಮಗಳಲ್ಲಿ ಇಲ್ಲಿ ಎಲ್ಲ ಆಯಾಮಗಳಲ್ಲಿ ವಿಚಾರಣೆ ಮಾಡಿ ಇಲ್ಲಿ ಫೈನಾನ್ಸ್ ಸಿಬ್ಬಂದಿಗಳು ಹೇಳಿದರೆ ಸಾಲ ಕೊಟ್ಟಿರ್ತಾರೆ. ಇಲ್ಲಿ ಆರೋಗ್ಯ ಸಮಸ್ಯೆ ಇರೋ ಕಾರಣ. ರೈಟ್, ಥ್ಯಾಂಕ್ ಯು ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗೆ.